ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡದ ಜಿಲ್ಲಾಡಳಿತದ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಗದಗ ಜಿಲ್ಲಾಡಳಿತದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ರೈತ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಗದಗ ಜಿಲ್ಲಾಡಳಿತದ ವಿರುದ್ಧ ರೈತರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾರಣ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ ಅಂತ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕವಾಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಳೆದ 17 ದಿನಗಳಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ಓಪನ್ ಮಾಡಿ ಅಂತ ನಡೀತಾ ಇರುವಂತಹ ಧರಣಿ ಹೋರಾಟ ಪಾಲಾ ಬಾದಾಮಿ ರಸ್ತೆ ಬಂದ್ ಮಾಡಿ ರೈತರು ಪ್ರತಿಭಟನೆ ನಡೆಸ್ತಾನೆ ಇದ್ದಾರೆ. 17ನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತಿಗೆ ಬರೋಬ್ಬರಿ. ಒಂದು ಸದ್ಯದ ಪರಿಸ್ಥಿತಿ ನೋಡಿ, ಮಾರ್ಕೆಟ್ನಲ್ಲಿ 1500, 1400, 1600 ಬಾಯಿ ಬಂದಂಗೆ ತೊಗೊಳ್ತಾ ಇದ್ದಾರೆ. ಏನು ಸರ್ಕಾರ ಪ್ರತಿ ವರ್ಷ 2 ವರ್ಷದ ಮೇಲೆ 2000 ರೂಪಾಯಿ ಮೇಲೆ ಆದರೆ ಅಟ್ಲೀಸ್ಟ್ ಸಾಮಾನ್ಯ ಬೆಲೆ ಇದ್ದರೆ ಅವರು ಅವ್ರ ಬೆಳೆ ಬೆಳೆದಂಥದ್ದು, ಅವ್ರು ಖರ್ಚು ಮಾಡುವಂಥದ್ದು ಅಟ್ಲೀಸ್ಟ್ ಒಂದು 100 ರೂಪಾಯಿನೋ 5 ರೂಪಾಯಿನೋ ಉಳಿಯುವಂಥ ಪರಿಸ್ಥಿತಿ. ಆದರೆ ಈ ಸಾರಿ ಶೇಕಡ 80ರಷ್ಟು ಜನ ನಮ್ಮ 17 ತಾಲೂಕಿನಲ್ಲಿ 17 ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ. ಸರ್ಕಾರ ಇಷ್ಟೆಲ್ಲ ವಿಚಾರವಿದ್ದರೂ ಕೂಡ ಯಾವುದೇ ತೀರ್ಮಾನ ತಗೊಳ್ತಾ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಟ್ಟು ಮಾಡಿ ತೋರಿಸುವಂಥದ್ದು ಈಗಾಗಲೇ ಅದು ಹೋಗಿರುವಂಥ ವಿಚಾರ, ಸತ್ತೋಗಿರುವಂಥ ವಿಚಾರ ಅವರಾಗಲೇ ಕ್ಲಿಯರ್ ಆಗಿ ಸ್ಪಷ್ಟನೆ ಮಾಡಿದ್ದಾರೆ. ಅವರು ಗೆಜೆಟ್ ಮಾಡಿದ್ದಾರೆ, ನಾವು ಕೊಡ್ತೀವಿ ಅಂತ ಹೇಳಿದರೆ ರಾಜ್ಯ ಸರ್ಕಾರ ಮುಂದುವರೆದು ದುಡ್ಡನ್ನು ಹಾಕಿ ದುಡ್ಡನ್ನು ತೆಗೆಯುವಂಥ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರ ದಿವಾಳಿ ಆಗಿದೆ, ದುಡ್ಡಿಲ್ಲ ಅಂತ ನಮಗೆ ಅನಿಸ್ತಾ ಇದೆ ಸದ್ಯದ ಪರಿಸ್ಥಿತಿ ನೋಡಿ. ಇನ್ನು ಮೆಕ್ಕೆಜೋಳ ಖರೀದಿ ಸಂಬಂಧ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಿಡಿಕಾರಿ. ರೈತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಸಾಥ್ ಕೊಟ್ಟಿರುವುದು, ಸರ್ಕಾರದ ವಿರುದ್ಧ ಅವರು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಕೃಷಿ ಸಚಿವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರು ಪ್ರತಿಭಟನೆ ಮಾಡಲಿ, ನಮ್ಮ ಅಭ್ಯಂತರವಿಲ್ಲ, ಆದರೆ ಬಿಜೆಪಿಯವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. 2 ಮಾಜಿ ಸಿಎಂ, 4 ಕೇಂದ್ರದ ಮಂತ್ರಿಗಳಿದ್ದಾರೆ. ನಾವೆಷ್ಟು ಬಾರಿ ಪತ್ರ ಬರೆದರೂ ಕೂಡ ಕೇಂದ್ರ ಸ್ಪಂದಿಸ್ತಾನೆ ಇಲ್ಲ. ಇಂದು ಸಂಜೆ ಸಿಎಂ ಮೀಟಿಂಗ್ ಕರೆದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಚರ್ಚೆ ಮಾಡ್ತೀವಿ ಅಂತ ಕೃಷಿ ಸಚಿವರು ಹೇಳಿದ್ದಾರೆ. ಈಗ ರೈತರು ಪ್ರತಿಭಟನೆ ಮಾಡ್ತಕ್ಕಂಥದ್ರ ಬಗ್ಗೆ ಅವ್ರ ಕಷ್ಟ ಇದೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದಲ್ಲಿ ಅವ್ರ ಸಮಸ್ಯೆಗೆ ಪರಿಹಾರ ಹುಡುಕಬೇಕು. ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿಗಳು ಅವ್ರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಸತ್ಯ. ಆದರೆ ಬಿ ಜೆ ಪಿ ನಾಯಕರೆಲ್ಲ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದೆಯಾ ಅಂತ ಫಸ್ಟ್ ನೋಡಬೇಕು. ಕೇಂದ್ರದ ಜವಾಬ್ದಾರಿಯನ್ನು ಕನಿಷ್ಠ ಗೊತ್ತಿಲ್ಲ. 2 ಮಾಜಿ ಮುಖ್ಯಮಂತ್ರಿಗಳು ರಾಜ್ಯದಿಂದ ರೆಪ್ರೆಸೆಂಟ್ ಮಾಡ್ತಾಯಿದ್ದಾರೆ. 3-4 ಜನ ಮಂತ್ರಿಗಳಿದ್ದಾರೆ. ಜೋಶಿಯವರು ಮಂತ್ರಿ ಇದ್ದಾರೆ. ಇವತ್ತು MSPನಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಡೋರು ಅವರೇ ಕೊಡಬೇಕು. ಅನುಮತಿನ ನಮಗೆ ಕೊಟ್ಟಿಲ್ಲ. ಸೊ ಇವತ್ತು ನಾವು PDSಲ್ಲಿ ಉಪಯೋಗಿಸಲ್ಲ. ಸೊ ಇಷ್ಟೆಲ್ಲ ನಾವು ಲೆಟ್ರು ಬರೆದು ಪ್ರೈಮ್ ಮಿನಿಸ್ಟ್ರಿಗೆ ಮಾತಾಡಿ CM ನಾವೆಲ್ಲ ಅಟೆಂಡ್ ಮಾಡಿದ್ರೂ ಅವ್ರು ಏನೂ ಜಗ್ತಾ ಇಲ್ಲ. ಹೌದು, ರೈತರಿಗೆ ಸಡನ್ನಾಗಿ ಸಿಕ್ಕೋದು ರಾಜ್ಯ ಸರ್ಕಾರ. ತಕ್ಷಣ ರಾಜ್ಯ ಸರ್ಕಾರದ ಮೇಲೆ ಅವರ ರಿಕ್ವೆಸ್ಟೋ ಪ್ರತಿಭಟನೆನೋ ಅಥವಾ ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೂಡ ವಾಗ್ದಾಳಿ ನಡೆಸಿದ್ರು. ಮೆಕ್ಕೆಜೋಳದ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು, ಅದನ್ನು ಕೇಂದ್ರ ಮಾಡಬೇಕು, ಕೇಂದ್ರ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರ ವಾಗ್ದಾಳಿ. ಮೆಕ್ಕೆಜೋಳದ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು, ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆ ಸಮಸ್ಯೆಯನ್ನು ನಾನು ಪರಿಹಾರ ಮಾಡಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಏನು ಹೇಳಿದ್ರು ನೋಡೋಣ. ಮೆಕ್ಕೆಜೋಳ MSP ನಿಗದಿ ಮಾಡೋರು ಯಾರು? 2400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ ನಾನು. ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ, ಅವನು ಜೋಶಿ ನಾಗರಿಕ ಸೇವೆಗಳ ಸಚಿವ, ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ
ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರ